ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ನೆಗೆಟಿವ್ ಆಗಿದೆ. ನಾನು ನೋಡುವಾಗ ನಿಫ್ಟಿ 100 ಪಾಯಿಂಟ್ ಡೌನಲ್ಲಿತ್ತು. ಬ್ಯಾಂಕ್ ನಿಫ್ಟಿ 86 ಪಾಯಿಂಟ್ ಡೌನಲ್ಲಿ. ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ಟು ಬಂದಿರೋಂಥ ರಿಸಲ್ಟ್ಸ್‌ಗೆ ರಿಯಾಕ್ಟ್ ಮಾಡ್ತಾ ಇದೆ. 25,000 ಹತ್ತತ್ರ ಬಂದಿದೆ ಈಗ ಮಾರ್ಕೆಟ್ಟು. ನಾನು ಹೇಳಿದ ಥರ 25,500 ಪಾಯಿಂಟ್‌ನ ಕೊಟ್ಟಿದೆ. ಇನ್ನೊಂದು ದೊಡ್ಡ ಶಾಕ್ ಬಂತು ಅಂತಂದ್ರೆ 25,300ಗೆ ತಿರ್ಗಾ ಹೋಗ್ಬಿಡತ್ತೆ. ಇದನ್ನೇ ನಾನು ಹೇಳಿದ್ದು. ಇದರಲ್ಲಿ ಈಗ ಮೊದಲನೇ ಶಾಕು ಈ ಟಿ-ಸಿ-ಎಸ್ ಕೊಟ್ಟಿದೆ. ಮುಂದಿನ ಶಾಕ್‌ನ ಈಗ ಡಿ-ಮಾರ್ಟ್ ಕೊಟ್ಟಿದೆ. ಡಿ-ಮಾರ್ಟಲ್ಲಿ ರೆವೆನ್ಯೂ ಸ್ವಲ್ಪ ಏರಿದೆ. ಒಂದು 15ರಿಂದ 16%. ಅದು ನ್ಯೂ ಸ್ಟೋರ್ ಅಡಿಷನ್ಸಿಂದ ಬಂದಿದೆ. ಆಪರೇಷನ್ ಕಾಸ್ಟ್ ಎಲ್ಲ ಏರಿದ್ಮೇಲೆ ನೆಟ್ ಪ್ರಾಫಿಟ್ಟು ಕಡಿಮೆ ಆಗಿದೆ. ಸೊ ಡಿ-ಮಾರ್ಟ್‌ಗೆ ಏಟು. ಡಿ-ಮಾರ್ಟ್ ಇವತ್ತು 3% ಇಳಿದಿದ್ದು. ಇದು ಇನ್ನೂ ವಜ್ರದ ಸೂಜಿದೆ. 92 ಟೈಮ್ಸ್ ಅರ್ನಿಂಗ್ಸ್ ಇದೆ. ನಾರ್ಮಲ್ ಆಗಿ 20 ಟೈಮ್ಸ್ ಅರ್ನಿಂಗ್ಸು. ಆಗ 3/4 ಕರೆಕ್ಟ್ ಆಗಬೇಕಾಗಿದೆ. ₹1,000 ಅಂತ ಇಟ್ಕೊಳ್ಳಿ ನನ್ನ ಸ್ಟಾಕು. ಅದು ₹750ಗೆ ಬರಬೇಕು. ಅದು ಈಗ ಸದ್ಯಕ್ಕೆ ಬರೋದಿಲ್ಲ. ಪ್ರಮೋಟರ್ ಹೋಲ್ಡಿಂಗು ತುಂಬ ಜಾಸ್ತಿ ಇದೆ. ಆ್ಯಂಡ್ ಆ ಕಂಪನಿನ ನಡೆಸ್ತಾ ಇರೋರು ಒಬ್ಬ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟು. ಅದರಿಂದ ಈಗ ಸದ್ಯಕ್ಕೆ ಆ ಸ್ಟಾಕ್ ಬೆಲೆಗಳೆಲ್ಲ ಇಳಿಯಲ್ಲ. ಅದರಿಂದ ಎಷ್ಟು ಜನ ನಿಮಗೆ ಈ ಬ್ರೋಕರೋ ಅಥವಾ ನಾನೇ ನಿಮ್ಗೆ ಹೇಳಿದ್ರು ಕೂಡ ಈ ಥರ ಸ್ಟಾಕ್‌ಗಳನ್ನೆಲ್ಲ ಮುಟ್ಬೇಡಿ. ಹಂಗೇನಾದ್ರೂ ಇದನ್ನ ತಗೊಂಡ್ರಿ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಕೇರ್‌ಫುಲ್ ಆಗಿರಿ. ಸೊ ಇವತ್ತು ಟಿ-ಸಿ-ಎಸ್ ರಿಸಲ್ಟು ಸರಿ ಇಲ್ಲ. ಡಿ-ಮಾರ್ಟ್ ರಿಸಲ್ಟು ಸರಿ ಇಲ್ಲ. ಎಚ್-ಸಿ-ಎಲ್ ರಿಸಲ್ಟು ಬರ್ತಾ ಇದೆ. ಎಚ್-ಸಿ-ಎಲ್ ರಿಸಲ್ಟ್ ಕಾಪಾಡುತ್ತಾ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಕಾಪಾಡಲ್ಲ. ಎಚ್-ಸಿ-ಎಲ್ಲು ಪಾಸಿಟಿವ್ ಆಗಿ ಸರ್ಪ್ರೈಸ್ ಮಾಡಿದ್ರು ಕೂಡ ಎಚ್-ಸಿ-ಎಲ್ ತುಂಬಾ ಚಿಕ್ಕ ಕಂಪನಿ. ಇದುವರೆಗೂ ಬಂದಂಥ ಅಮೆರಿಕನ್ ಮಲ್ಟಿನ್ಯಾಷನಲ್ಸ್, ಟಿ-ಸಿ-ಎಸ್ಸು ಇವರೆಲ್ಲಾನೇ ಬೆಲ್ವೆದರ್ ಸ್ಟಾಕ್ಸು. ಬೆಲ್ವೆದರ್ ಅಂತಂದ್ರೆ ಈ ಇಂಡಸ್ಟ್ರಿ ಈಗ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ನಮಗೆ ತೋರಿಸುವಂಥ ಒಂದು ಸ್ಟಾಕ್ಸು. ಇವತ್ತು ಐ-ಟಿಗೆ ಸಖತ್ತಾಗಿ ಏಟ್ ಬಿದ್ದಿದೆ. 2% ಡೌನ್ ಆಗಿದೆ. ಆದರೆ ಐ-ಟಿನಲ್ಲಿ ಪರ್‌ಹ್ಯಾಪ್ಸ್ ಇನ್ನೂ ಒಂದು 1,500 ಅಂತ ಕೆಳಗಡೆ ಹೋಯ್ತು ಅಂತಂದ್ರೆ ಇನ್ಫೋಸಿಸ್‌ನ 1, 2 ಅಂತ ಕನ್ಸಿಡರ್ ಮಾಡ್ಬೋದು. 1, 2 ಬಟ್ ಈ ವಾರ ಫುಲ್ಲಾಗಿ ರಿಸಲ್ಟ್ಸೇನೆ. ನಾಳೆ ಇನ್ಶೂರೆನ್ಸ್ ಕಂಪನಿ ರಿಸಲ್ಟ್ಸು ಬರುತ್ತೆ. ನಾಳೆ ಇನ್ಶೂರೆನ್ಸ್ ಕಂಪನಿ ರಿಸಲ್ಟ್ಸು ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಐ-ಸಿ-ಐ-ಸಿ-ಐ ಲೊಂಬಾರ್ಡ್, ಎಚ್-ಡಿ-ಎಫ್-ಸಿ ಪ್ರುಡೆನ್ಷಿಯಲ್, ಐ-ಸಿ-ಐ-ಸಿ-ಐ ಪ್ರುಡೆನ್ಷಿಯಲ್ ಎಲ್ಲಾನು ಬರುತ್ತೆ. ಅದಾದ್ಮೇಲೆ ಈ ವಾರದಲ್ಲೇನೆ ಟೆಕ್ ಮಹೀಂದ್ರ ಮತ್ತೆ ವಿಪ್ರೋದು ಕೂಡ ಬರುತ್ತೆ. ಮುಂದಿನ ವಾರ ಬಿಗಿನಿಂಗ್ ಒಳಗಡೆನೆ ಇನ್ಫೋಸಿಸ್ ಕೂಡ ಬಂದ್ಬಿಡುತ್ತೆ. ಐ-ಟಿ ಈವೆಂಟ್ ಸ್ಟಾಕ್ಸು ಬಂದು ಹೋಗುತ್ತೆ. ಅದಾದ್ಮೇಲೆ ನಮ್ಮ ಈ ಮೇಜರ್ ಆದಂತ ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ, ಐ-ಟಿ-ಸಿ, ಟಾಟಾ ಕನ್ಸ್ಯೂಮರ್, ಗೋದ್ರೇಜ್ ಕನ್ಸ್ಯೂಮರ್ ಈ ಥರ ಕಂಪನಿಗಳನ್ನೆಲ್ಲ ನೋಡಬೇಕು. ಬಟ್ ಮಾರ್ಕೆಟ್‌ನ ಮೇಜರ್ ಆಗಿ ಪುಷ್ ಮಾಡುವಂಥ ಸ್ಟಾಕ್ಸು ಯಾವುದೂನು ಒಳ್ಳೆ ರಿಸಲ್ಟನ್ನು ಕೊಟ್ಟಿಲ್ಲ. ಸೊ ಇದಾದ್ಮೇಲೆ ಫಾರ್ಮಾ ಸ್ಟಾಕ್ಸಲ್ಲಿ ಕೂಡ ನಮಗೇನು ಒಳ್ಳೆ ಶುಭ ಸುದ್ದಿ ಏನು ಸಿಗೋದಿಲ್ಲ. ಈ ಟ್ರಂಪ್ ಭಾಗವತರ್ ಇರೋವರೆಗೂನು ಈ ಫಾರ್ಮಾ ಸ್ಟಾಕ್ಸು ಆಗಾಗ ಪ್ರೆಷರಲ್ಲೇ ಇರುತ್ತೆ. ಇವತ್ತು ಯಾವನೋ ಒಬ್ಬ ಟೆಕ್ನಿಕಲ್ ಚಾರ್ಟಿಸ್ಟು ನ್ಯಾಟ್ಕೋ ಬ್ರೇಕ್ಔಟು ಒಂದು ಟ್ರಯಾಂಗಲ್ ಗ್ಯಾಂಗಲ್ ಅಂತ ಏನೋ ಹೇಳ್ತಾ ಇದ್ದಾನೆ. ಯಾವ ಟ್ರಯಾಂಗಲ್ಲು ಇಲ್ಲ. Q1, Q2 ರಿಸಲ್ಟ್ ಚೆನ್ನಾಗಿರುತ್ತೆ. Q3, Q4 ರಿಸಲ್ಟ್ ಚೆನ್ನಾಗಿರಲ್ಲ. ರೆವೆಲ್ಮೆಂಟ್ ಮುಖಾಂತರ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದಾನೇ 1,000ಕ್ಕಿಂತ ಮೇಲೆ ಹೋಗಿದ್ದ ಸ್ಟಾಕ್. ಆಮೇಲೆ ಪ್ರಾಫಿಟ್ ಟೇಕಿಂಗಲ್ಲಿ 972ಗೆ ಬಂದಿದೆ. ಬಟ್ ಇದನ್ನೆಲ್ಲ ನೀವು ಶಾರ್ಟ್ ಟರ್ಮಲ್ಲಿ ನೋಡ್ತಾ ಇದ್ದೀರಾ. ಲಾಂಗ್ ಟರ್ಮ್‌ಗೆ ಇದು ತುಂಬ ಒಳ್ಳೆ ಸ್ಟಾಕು. 1, 2 ಅಂತ ಇದ್ದಾಗ ಇದನ್ನ ಕನ್ಸಿಡರ್ ಮಾಡಿ. ಯಾಕೆಂತಂದ್ರೆ ಇದು ಸಬ್ 10 ಪಿ/ಇ ಸ್ಟಾಕು. ಆ್ಯಂಡ್ ಪಿ/ಇ ಮಧ್ಯದಲ್ಲಿ ಸ್ವಲ್ಪ ಡಿಪ್ ಆಗುತ್ತೆ ನೆಕ್ಸ್ಟ್ ಇಯರು. ಯಾಕೆ ಅಂತಂದ್ರೆ ರೆವೆಲ್ಮೆಂಟ್‌ನ ಸೆಮಿಕ್ಲೋಕ್ಲೇಮ್ ರೀಪ್ಲೇಸ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಈ ಥರ ರೀಪ್ಲೇಸ್ ಮಾಡೋಂಥ ಸಮಯದಲ್ಲೇ ನಾವು ಈ ಥರ ಸ್ಟಾಕ್ಸ್‌ನೆಲ್ಲ ಕನ್ಸಿಡರ್ ಮಾಡೋದಕ್ಕೆ ಒಂದು ಅವಕಾಶ. ಅದರಿಂದ ಮುಂದಿನ 1 ವರ್ಷಕ್ಕೆ ನ್ಯಾಟ್ಕೋ ಫಾರ್ಮಾದಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ. ಬೋರ್ ಹೊಡಿತಾ ಇದೆ ಅಂತ ನನ್ನ ಹತ್ರ ಹೇಳ್ಬೇಡಿ. ಅದಾದ್ಮೇಲೆ ಸಿಪ್ಲಾ ಏನು ಹೇಳಿದ್ದಾರೆ ಅಂತಂದ್ರೆ ಅವರ ಆನ್ಯುಯಲ್ ರಿಪೋರ್ಟಲ್ಲಿ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಥೆರಪಿಗೆ ಬಂದ್ಬಿಡ್ತೀವಿ. ನಾವು ಡಯಾಬಿಟಿಸ್‌ಗೆ ಕೊಡ್ತೀವಿ ಅಂತ. ಇಷ್ಟು ದಿನ ರೆಸ್ಪಿರೇಷನ್ ಪ್ಲಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್‌ನ ಮಾತ್ರ ನೋಡ್ತಾ ಇದ್ದಂಥ ಸಿಪ್ಲಾ ವೆಯ್ಟ್ ಮ್ಯಾನೇಜ್ಮೆಂಟು, ಡಯಾಬಿಟಿಸಲ್ಲಿ ಕೂಡ ಈಗ ಇಳಿದಿದ್ದಾರೆ. ನಾವು ಆಲ್ರೆಡಿ ತುಂಬ ಚೀಪಾಗಿ ತಗೊಂಡು ಕನ್ಸಿಡರ್ ಮಾಡಿ ಇದನ್ನ ಇಟ್ಕೊಂಡಿದ್ದೀವಿ. ಫಾರ್ಮಾ ಸ್ಟಾಕ್ಸು ಈಗ ಸದ್ಯಕ್ಕೆ ಪ್ರೆಷರಲ್ಲಿರುತ್ತೆ. ಈ ಅಮೆರಿಕ ಡೀಲು ಮುಗಿಯೋವರೆಗೂನು. ಅಮೆರಿಕ ಡೀಲ್ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರ್ತಾ ಇದೆ. ಈ ವಾರದಲ್ಲಿ ಇಂಡೋ ಅಮೆರಿಕನ್ ಡೀಲ್ ಬಂದ್ಬಿಡುತ್ತೆ ಅಂತ ಅನ್ಕೋತಾ ಇದ್ದೀನಿ. ಈ ಇಂಡೋ ಅಮೆರಿಕನ್ ಡೀಲ್ ಬಂದಿದ್ರಿಂದ ಎಲ್ಲಾನು ತಪ್ಪಿಸ್ಕೊಳತ್ತಾ? ಇಂಡಿಯನ್ ಫಾರ್ಮಾ ಇಂಡಸ್ಟ್ರಿ ತಪ್ಪಿಸ್ಕೊಳತ್ತಾ? ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ.
ನಮ್ಮೆಲ್ಲರಿಗೂ ಇದೆ. ಬಟ್ ಈ ಕ್ಲಾರಿಟಿ ಅನ್ನೋದು ಕೂಡಲೇ ಬರೋದಿಲ್ಲ. ಡೀಲ್ ಮುಗಿದ್ರೂ ಕೂಡ ಸೆಕ್ಷನಲ್ ಟ್ಯಾರಿಫ್ ಹಾಕ್ತೀನಿ, ಸೊ ಅದನ್ನ ಹಾಕ್ತೀನಿ, ಇದನ್ನ ಹಾಕ್ತೀನಿ, ನೀವು ಬ್ರಿಕ್ಸ್ ಅವ್ರ ಜೊತೆ ಈಗೆಲ್ಲ ಮಾತಾಡಿದ್ದೀರಾ, ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಹೇಳ್ಬೋದು. ಅದರಿಂದ ನಾವು ಈ ಬೈಯಿಂಗ್ ಆಪರ್ಚುನಿಟಿ ಎಲ್ಲಾನು ಕನ್ಸಿಡರ್ ಮಾಡಿ ಯೂಸ್ ಮಾಡ್ಕೋಬೋದು. ಬಟ್ ದಿಸ್ ಈಸ್ ಲಾಂಗ್ ಪೀರಿಯಡ್ ಆಫ್ 1 ಇಯರ್ ಟೈಮ್. ಮಾರ್ಕೆಟ್ ಎಲ್ಗೂ ಹೋಗೋದಿಲ್ಲ. 1, 2, 1, 2 ಅಂತ ತಗೋತಾ ಇರಿ. ಅದಾದ್ಮೇಲೆ ಈ ಓನಾದು ನ್ಯೂಸ್ ಬಂದಿದೆ. 428 ಕ್ರೋರ್ಸ್ ಲಾಸ್ ಆಗಿದೆ. 23% ಲಾಸ್ನ ಎಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅವ್ರಿಗೆ 450 ಶೋರೂಮ್ಸ್ ಇತ್ತು. 12% ಆಫ್ ಟೋಟಲ್ ಇಂಡಿಯಾ ಸೇಲ್ಸ್ ಅವ್ರಿಗೆ ಅಲ್ಲೇ ನಡೀತಾ ಇದ್ದಿದ್ದು. ಅಲ್ಲಿಗೆ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ಈ ಸೇಫ್ಟಿ ಇದನ್ನೆಲ್ಲ ಸರಿಯಾಗಿ ಗಮನಿಸಿಲ್ಲ. ಅದರಿಂದ 90% ಆಫ್ ಶೋರೂಮ್ಸ್ ನ ನೀವು ಮುಚ್ಚಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಹೋದ ಕ್ವಾರ್ಟರ್ ಅಲ್ಲಿ 50% ರೆವೆನ್ಯೂ ಕಡಿಮೆ ಆಗಿದೆ. ಯಾವನು ಈ ಸ್ಕೂಟರ್ನ ಯಾಮಾರಿ ತಗೊಳ್ಳಲ್ಲ ಅಂತಿದ್ದಾನೆ. ಎಲ್ಲಾರು ಬಜಾಜು, ಟಿವಿಎಸ್ ಸ್ಕೂಟರ್ನ ತಗೋತಾ ಇದ್ದಾರೆ. ಏತರ್ ಸ್ಕೂಟರ್ನ ತಗೋತಾ ಇದ್ದಾರೆ. ಸೊ ಇವ್ರು ಮಾರುವಂಥದ್ದು ಈ ಬೈಕ್ ರೈಡ್ಗೆ ಮಾರುವಂಥ ಸ್ಕೂಟರ್ ಒಂದೇನೆ. 50% ಡೌನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಸ್ಟೇಜ್ಗೆ ಹೋಗಿ ಮುಗಿಯುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಇದು ಒಂದು ಗೋಯಿಂಗ್ ಕನ್ಸರ್ನ್ ಆಗಿ ಕೂಡ ಇರೋದಿಲ್ಲ ಅಂತ ಅವರ ಆಡಿಟರು ತಿರ್ಗಾ ನಮಗೆ ವಾರ್ನ್ ಮಾಡಿದ್ದಾರೆ. ಇದ್ರ ಮೇಲೂ ನಾವು ಮಂಗಾತ ಆಡಿದ್ವಿ ಅಂತ ಇಟ್ಕೊಳ್ಳಿ, ಅದು ನಮ್ಮ ತಪ್ಪು. ನಿಮ್ಮ ಹತ್ರ ಓಲಾ ಇದ್ರೆ ಪೇಟಿಎಂ ಥರ ಈ ನಷ್ಟಕ್ಕೆ ಭಯ ಪಡ್ದಂಗೆ ಥ್ಯಾಂಕ್ ಯು ವೆರಿ ಮಚ್, ಏನೋ ತಪ್ಪು ಮಾಡಿಬಿಟ್ಟೆ, ನಾವು ಬೇರೆ ಯಾವುದಾದ್ರೂ ಸ್ಟಾಕಲ್ಲಿ ಲಾಭ ನೋಡೋಣ ಅಂತ ಹೇಳಿ ಓಡೋಗ್ಬಿಡೋದು ನಿಮಗೂ ಒಳ್ಳೆಯದು, ಅವನಿಗೂ ಒಳ್ಳೆಯದು. ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ನಾವು ಮಾತಾಡಬೇಕಾಗಿರೋದು, ಟಾಟಾ ಮೋಟಾರ್ಸ್ ಅರ್ಧ% ಕರೆಕ್ಟ್ ಆಗಿದೆ. 2021ಇಂದ 2025ವರೆಗೂ ಅವ್ರು ಕೊಟ್ಟಂಥ ರೇಂಜ್ ರೋವರ್ ಎಲ್ಲಾನು ಏರ್ ಬ್ಯಾಗ್ನ ಬದಲಾಯಿಸಬೇಕು ಅಂತ ಅಲ್ಲಿರುವಂಥ ಗೌರ್ಮೆಂಟು ಆರ್ಡರ್ ಹಾಕಿದ್ದಾರೆ. ಯಾಕೆ ಏರ್ ಬ್ಯಾಗ್ನ ಬದಲಾಯಿಸಬೇಕು? ಯಾಕೆಂತಂದ್ರೆ ಸಮ್ಟೈಮ್ಸ್ ಈ ಏರ್ ಬ್ಯಾಗ್ನ ತೆಗೆಯೋವಾಗ ಫಾಲ್ಟಿ ಆಗಿದೆ, ಅದು ಹರಿದೋಗ್ತಾ ಇದೆ ಓಪನ್ ಮಾಡೋವಾಗ ಅಂತ. ಒಂದು ಏರ್ ಬ್ಯಾಗ್ನ ತೆಗೆದು ಅದು ಹರಿದೋಯ್ತು ಅಂತಂದ್ರೆ ಅದು ಯೂಸೇ ಇಲ್ಲ. ಆ ಏರ್ ಬ್ಯಾಗ್ ತೆಗೆಯುವಾಗ ಅದು ಹರಿದೋಗಿ ಬಂತು ಅಂತಂದ್ರೆ ಅದು ಫಾಲ್ಟಿ ಆಗಿ ಡಿಪ್ಲೈ ಆಗುತ್ತೆ. ಒಂದು ಆಕ್ಸಿಡೆಂಟಲ್ಲಿ ಏರ್ ಬ್ಯಾಗ್ಗೆ ಮೇಯ್ನ್ ಆಗಿ ಡಿಪ್ಲೈ ಆಗಬೇಕು. ಅದು ಸರಿಯಾಗಿ ಡಿಪ್ಲೈ ಆಗಿಲ್ಲ ಅಂತಂದ್ರೆ ಅದು ವರ್ತ್ ಇಲ್ಲದೆ ಇರೋಂಥ ಸ್ಟಾಕರ ಆಗ್ಬಿಡತ್ತೆ. ಅದರಿಂದ ಇದನ್ನ ರೀಕಾಲ್ ಮಾಡಿದ್ದಾರೆ. ಅದರಿಂದ ಇವತ್ತು ಅದಕ್ಕೆ ಅರ್ಧ% ಏಟು ಬಿದ್ದಿದೆ. ಮುಂದಿನ ಸುದ್ದಿ, ಜೈನ್ ಸ್ಟ್ರೀಟ್ ಏನ್ ಮಾಡಿದಾನೆ ಅಂತಂದ್ರೆ, ನಾವು ಆಪ್ಷನ್ಸ್ ಆಡ್ಲೇಬೇಕು, ನಿಮ್ಮೂರಲ್ಲಿ ಅಷ್ಟು ಜನ ಇದ್ದಾರೆ, ಶಾಲೋ ಮಾರ್ಕೆಟ್, ಅವ್ನು ಇಲ್ಲಿ ಪಕ್ಕದಲ್ಲಿ ಈಗ ಆಟೋ ಓಡಿಸೋನೆಲ್ಲ ಪಂದ್ಯ ಕಟ್ತಾನೆ ಅಂತಂದ್ರೆ ಆ ಪಂದ್ಯಕ್ಕೆ ನಾವು ಹೋಗ್ತೀವಿ, ಇಡಿ ತಗೊಳ್ಳಿ 4,000 ಕೋಟಿ ಡೆಪಾಸಿಟ್ಟು, ಈ ತರ ಒಂದು ಲೀನ್ ಮಾರ್ಕ್ ಮಾಡಿ ಇಟ್ಕೋ, ನಾನು ಕೋರ್ಟು ಕೇಸ್ ಅಂತ ನೋಡ್ಕೋತೀನಿ, ಈಗ ಸದ್ಯಕ್ಕೆ ನನಗೆ ಆಟದಲ್ಲಿ ಸೇರಿಸ್ಕೊ ಅಂತ ಹೇಳಿ ಜೈನ್ ಬಂದಿದ್ಯಂತೆ. ಅದ್ರ ಜೊತೆಗೆ ಈ ವರ್ಷದಲ್ಲಿ ಭಯಂಕರವಾಗಿ ಸ್ಟಾಕ್ಸ್ ಹೊರಗಡೆ ಹೋಗ್ತಾನೆ ಇದೆ. $100 ಬಿಲಿಯನ್ ಹೊರಗಡೆ ಹೋಗಿದೆ. ಭಯಂಕರವಾದಂಥ ಅಮೌಂಟು FPI ಹೊರಗಡೆ ಹೋದ್ರೂ ಕೂಡ ನೋಡ್ತಾ ಇದ್ದೀವಿ. ಜುಲೈಯಲ್ಲೂ ಇದು ನಿಯರ್ಲಿ 1,000 ಕೋಟಿಗಿಂತ ಮೇಲೆ FBI ಹೊರಗಡೆ ಹೋಗಿದೆ. FBIಗೆ ಹೊರಗಡೆ ಸೇಫ್ಟಿಯಾಗಿ ಎಕ್ಸಿಟ್ ಕೊಡುವಂಥ ಒಂದು ನಮ್ಮ ಡೊಮೆಸ್ಟಿಕ್ ಇನ್ಶೂರೆನ್ಸ್ಲೆಸ್ ಇನ್ವೆಸ್ಟರ್ಸು, ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸು ತಗೊಂಡಿದ್ದಾರೆ. ಅದೇ ಸಮಯದಲ್ಲಿ RBI ಡಾಲರ್ನ ಮಾಡಿ ಈ ಅಂಕಲ್ಗಳನ್ನ ಟಾಟಾ ತೋರಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ರೂಪಾಯಿನ ನೋಡುವಾಗ ₹85 96 ಪೈಸಾ ಇತ್ತು. ನಿಮ್ಮ ಹತ್ರ ತಿರ್ಗಾ ನಾನು ಹೇಳೋದು, ಸರಿಯಾಗಿ ಆಗಿತ್ತು ಅಂತಂದ್ರೆ ಮ್ಯೂಚುವಲ್ ಫಂಡಲ್ಲಿ ಕರೆಕ್ಟಾಗಿ ನೋಡಿ ಹಾಕಿ. ನಿಮ್ಮ ದುಡ್ಡನ್ನ ತಗೊಂಡು ಮಂಗಾತ ಆಡೋರ ಹತ್ರ ಹಾಕಬೇಡಿ. ಹಂಗೇನಾದರೂ ಹಾಕಿದ್ರಿ ಅಂತಂದ್ರೆ ಹಾಕಿದ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳಿದ್ದೀನಿ. ಮೈನ್ ಆಗಿ ಹೇಳ್ಬೇಕಾಗಿರೋದು, TCSನ CFO ಏನ್ ಹೇಳಿದ್ದಾರೆ, ನಮ್ಮ ಪ್ರಾಫಿಟಬಿಲಿಟಿನೂ ನಾವು ಏರಿಸಬೇಕು, ಅದೇ ಸಮಯದಲ್ಲಿ ನಮ್ಮ ಎಂಪ್ಲಾಯೀಸ್ಗೂ ನಾವು ಹೈಕ್ ಕೊಡಬೇಕು. ಇದು ಎರಡೂನು ಮ್ಯೂಚುವಲಿ ಆಪೋಸಿಟ್ ಆಬ್ಜೆಕ್ಟಿವ್ಸು. ಆದರೆ ಇದು ಎರಡನ್ನು ನಾವು ಎಷ್ಟು ಬೇಗ ಫೇಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ. ಮಾತನ್ನ ಸಕ್ಕರೆ ಥರ ಸಿಹಿಯಾಗಿ ಮಾತಾಡಿದ್ರೂ ದುಡ್ಡೆಲ್ಲ ತೆಗೆದು ಎಂಪ್ಲಾಯೀಸ್ಗೆ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ದುಡ್ಡಿಲ್ಲ, ಮಾರ್ಜಿನ್ ಇಲ್ಲ. ಮಾರ್ಜಿನ್ ಸ್ಯಾಕ್ರಿಫೈಸ್ ಮಾಡಿದ್ರೆ ಡಿವಿಡೆಂಡ್ ಸ್ಯಾಕ್ರಿಫೈಸ್ ಆಗ್ಬಿಡುತ್ತೆ. ಇದೆಲ್ಲ ಕಾರಣ ಇದ್ರೂ
ಇದೆಲ್ಲ ಇದ್ದು ಸಂಬಳ ಹೈಕ್ ಬಂದ್ರೂ ಕೂಡ ತುಂಬಾ ಲೋ ಲೆವೆಲ್ ಅಲ್ಲೇ ಬರುತ್ತೆ. ಇನ್ನು ತುಂಬಾ ಜನ TCSನ ಬಿಟ್ಟು ಹೊರಗಡೆ ಹೋಗ್ತಾರೆ. ಸೇಮ್ ಕೇಸ್ ವಿತ್ ಬಿಗ್ ಫೋರ್. ಎಲ್ಲಾರೂನು ಒಂದೇ ಬೋಟಲ್ಲೇ ಇದ್ದಾರೆ. IT ಇಂಡಸ್ಟ್ರಿನಲ್ಲಿ ಇದೇ ಪ್ರಾಬ್ಲಮ್. ಡಿಮ್ಯಾಂಡ್ ರಿವೈವ್ ಆಗಿಲ್ಲ ಅಂತಂದ್ರೆ ಏನೂ ರಿವೈವ್ ಆಗಲ್ಲ. ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಮೆರಿಕನ್ ಎಕಾನಮಿನಲ್ಲಿ ಫಸ್ಟ್ ಸೈನ್ಸ್ ಆಫ್ ಟ್ರಂಪ್ ಟ್ಯಾರಿಫ್ ಅಂತ ಇದ್ದಾರೆ. ಫಸ್ಟ್ ಸೈನು ಟ್ರಂಪ್ ಟ್ಯಾರಿಫ್ ಹಾಕಿದ್ದಂತ ಎಫೆಕ್ಟ್ ಗೊತ್ತಾಗ್ತಾ ಇದೆ. ಈಗ ತಾನೇ ಪ್ರೈಸಸ್ ಏರೋದಕ್ಕೆ ಶುರು ಆಗಿದೆ. ಈಗ ಆದಷ್ಟು ಬೇಗ ಪ್ರೈಸಸ್ ಎಲ್ಲ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರಲ್ಲಿ ಈ ತರ ಫ್ರೀ ಕ್ಯಾಶ್ ಬರ್ದೇ ಇರೋದ್ರಿಂದ ಬೈಜಸ್ ನ ಮುಚ್ಚಿಬಿಟ್ರು. ಓಲಾ ಮುಚ್ಚೋಂತ ಸ್ಟೇಜ್ ಅಲ್ಲಿ ಇದೆ. ಸ್ವಿಗ್ಗಿ ಝೊಮ್ಯಾಟೊ ಆಲ್ರೆಡಿ ರೆಸ್ಟೋರೆಂಟ್ ನ ಫ್ರೀಸ್ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಲ್ಲೂ ಕೆನ್ನಲ್ಲೂ ಆರ್ಟಿಕಲ್ ಬಂದಿದೆ. ಈ ತರ ರೆಸ್ಟೋರೆಂಟ್ ಓನರ್ಗೆ ಕಮ್ಮಿಯಾಗಿ ಅಡ್ವರ್ಟೈಸ್ಮೆಂಟ್ ಮಾಡೋದು, ಡಿಸ್ಕೌಂಟ್ ಕೊಡೋದು ಅಂತ ಹಾಕಿ ಹೇಗಾದ್ರೂ ರೆವೆನ್ಯೂನ ಏರಿಸಬೇಕು ಅನ್ನೋಂಥ ಸ್ಟೇಜ್ ಅಲ್ಲಿ ಇದೆ. ಇದು ಎಲ್ಲಾನು ಅನ್ಸಸ್ಟೈನಬಲ್ ಬಿಸ್ನೆಸ್. ಇದೆಲ್ಲ ವೈಪೌಟ್ ಆಗ್ಬಿಡುತ್ತೆ. ಇವತ್ತು ಇದೇನೇ ಸುದ್ದಿ. ಪಟಾಕಿ ಲಿಸ್ಟ್ ಎಲ್ಲ ಸ್ವಲ್ಪ ಡಿಫೆನ್ಸಿವ್ ಆಗಿದೆ. 1, 2 ಅಂತ ನೋಡಿ ಕನ್ಸಿಡರ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಎಂಜಾಯ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಆದಂತ ಸುದ್ದಿ, ಮೋನಿಕಾ ಆಲ್ಕೆಬಿ ಅನ್ನುವಂತ ಒಂದು ಕಂಪನಿ ಇಂಡಿಯಾದಲ್ಲಿ ಪ್ರೀಮಿಯಂ ಲಿಕ್ವರ್ನೆಲ್ಲ ಇಂಪೋರ್ಟ್ ಮಾಡುವಂತ ಕಂಪನಿ. 72% ಮಾರ್ಕೆಟ್ ಶೇರ್ನ ಇಟ್ಕೊಂಡಿದ್ದಾರೆ. ಪ್ರೇಮಿ ಮಾರ್ಟಿನ್ ಅನ್ನುವಂತ ದೊಡ್ಡ ಲಿಕ್ಕರ್ ಬ್ರ್ಯಾಂಡ್ನೆಲ್ಲ ಅವರೇ ಮಾಡ್ತಾ ಇದ್ದಾರೆ. ಅವರ IPO ಬರ್ತಾ ಇದೆ. ಆ IPO SME IPO, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್. ತುಂಬಾ ಸಲ ಸಬ್ಸ್ಕ್ರೈಬ್ ಆಗುತ್ತೆ. ಆದ್ರೆ ಮಾರ್ಕೆಟ್ ಕಂಡೀಷನ್ಸ್ ಹೇಗಿರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಪ್ರಮೋಟರ್ ಬಗ್ಗೆ ಕೂಡ ತುಂಬಾ ಚೆನ್ನಾಗೇನು ಗೊತ್ತಿಲ್ಲ. ಇವರು ಟ್ರೇಡರ್ ಏನೇ ತಗೊಂಡು ಮಾರ್ತಾರೆ. ಎಷ್ಟು ಮಾರ್ಜಿನ್ ಬರುತ್ತೆ ಅನ್ನೋದನ್ನೆಲ್ಲ ನಾವು ಊಹೆ ಮಾಡೋದಕ್ಕಾಗಲ್ಲ. ನೀವು ಇದನ್ನ ಈ ಪಗಡೆ ಹಾಕಿ ನೋಡ್ಬೇಕು ಅಂತಂದ್ರೆ ಅದು ನಿಮ್ಮ ಇಷ್ಟ, ನೀವು ಮಾಡ್ಕೊಳ್ಳಿ. ಈ K-ಶೇಪ್ ರಿಕವರಿ ಇಂಡಿಯಾದಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಗೋ ತರ ಪ್ರೀಮಿಯಂ ಮೋಟಾರ್ ಸೈಕಲ್ಸ್ ಅಂದ್ರೆ ರಾಯಲ್ ಎನ್ಫೀಲ್ಡ್, ಬಜಾಜ್ ಅಲ್ಲಿ ಹೈ ಎಂಡು, TVS ಅಲ್ಲಿ ಹೈ ಎಂಡು, BMW TVS ಮಾಡುವಂಥದ್ದು, KTM ಬೈಕ್ಸು ಬಜಾಜ್ ಮಾಡುವಂಥದ್ದು, ಇವೆಲ್ಲಾನೇ ಭಯಂಕರವಾಗಿ ಸೇಲ್ಸ್ ಆಗ್ತಾ ಇದೆ. ಆಲ್ಮೋಸ್ಟ್ 22% ಆಫ್ ದಿ ಮಾರ್ಕೆಟ್ ನ ಇದು ಮಾಡಿದೆ. 78% ಅಷ್ಟೇನೆ ಆರ್ಡಿನರಿ ಎಂಟ್ರಿ ಲೆವೆಲ್ ವೆಹಿಕಲ್ಸ್ ಅಂತ ಒಂದು ಸರ್ವೆ ಹೇಳ್ತಾ ಇದೆ. ಇದು ಇಂಡಿಯಾದ ಟ್ರೆಂಡ್ ನ ಕನ್ಫರ್ಮ್ ಮಾಡ್ತಾ ಇದೆ. K-ಶೇಪ್ ರಿಕವರಿ ಜಾಸ್ತಿ ಆಗ್ತಾ ಇದೆ. ಶ್ರೀಮಂತ ಇನ್ನೂ ಶ್ರೀಮಂತ ಆಗ್ತಾನೆ ಇದ್ದಾನೆ. ಈ ಶ್ರೀಮಂತರೇನೆ ಈ ಟ್ರೆಂಟ್ ಮೋಟರ್ ಸೈಕಲ್, ಅದಾದ್ಮೇಲೆ ಈ ಹಾರ್ಲಿ ಡೇವಿಡ್ಸನ್, ಈ ತರ ಗಾಡಿಗಳನ್ನೆಲ್ಲ ತಗೋತಾ ಇದ್ದಾರೆ. ನನಗೆ ಗೊತ್ತಿದ್ದು ಒಂದು 3-4 ಹುಡುಗರು ಹಾರ್ಲಿ ಡೇವಿಡ್ಸನ್ ನ EMI ಅಲ್ಲಿ ತಗೋತಾ ಇದ್ದಾರೆ. ಒಳ್ಳೆ ದುಡ್ಡನ್ನ ಕರಗಿಸ್ತಾ ಇದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ತಪ್ಪಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.